ಹಲೋ. ಇವತ್ತು ನನ್ನ ರೂಮೆಲ್ಲ ನೀಟಾಗಿ ಕ್ಲೀನ್ ಮಾಡಿ, ನನ್ನ ಹೇರ್ ಆಕ್ಸೆಸರಿಲೆಲ್ಲ ನೀಟಾಗಿ ಕ್ಲೀನ್ ಮಾಡೋಣ ಅಂದ್ಕೊಂಡೆ. ಅದನ್ನೇ ಒಂದು ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಈ ಹೇರ್ ಆಕ್ಸೆಸರೀಸ್ ಎಲ್ಲ ಕ್ಲೀನ್ ಮಾಡಬೇಕಾದ್ರೆ ನಾನೊಬ್ಬಳೇ ಮಾಡಲ್ಲ. ನನ್ನ ಟ್ಯೂಷನ್ ಮಕ್ಕಳು ಇಬ್ಬರು ಬಂದರು, ಅಕ್ಕ ನಾನು ಹೆಲ್ಪ್ ಮಾಡ್ತೀವಿ ಅಂತ. ಕುಮುದ ಮತ್ತು ಪ್ರಾರ್ಥನಾ ಇಬ್ಬರು. ನಾನು ಏನಾದರೂ ಮಾಡ್ತೀನಿ ಅಂದರೆ ಅವರಿಬ್ಬರು ಅಲ್ಲೇ ಕೂತಿರ್ತಾರೆ, ಹೆಲ್ಪ್ ಮಾಡ್ತಾರೆ. ಆಮೇಲೆ ಅಲ್ಲೇ ಕಾಮಿಡಿ ಮಾಡ್ಕೊಂಡು ಒಬ್ರಿಗೊಬ್ರು ರೇಗಿಸ್ಕೊಂಡು ಕೂತಿರ್ತಾರೆ. ಅವರಿಬ್ಬರು ನಂಗೆ ತುಂಬ ಕ್ಲೋಸ್ ಅಂತ ಹೇಳ್ಬೋದು. ಆಮೇಲೆ ಅವರಿಬ್ಬರು ಟ್ಯೂಷನ್ ಆದಮೇಲೂ ಮನೆಯಲ್ಲೇ ಇರ್ತಾರೆ ಆಟ ಆಡಿಕೊಂಡು. ಆಮೇಲೆ ಹೇರ್ ಆಕ್ಸೆಸರೀಸ್ ಎಲ್ಲ ಮಾಡಬೇಕಾದ್ರೆ ಇದು ನಮ್ಮ ಅಕ್ಕ ತೊಗೊಂಡಿದ್ದು, ಇದು ನಮ್ಮ ಅಕ್ಕ ತೊಗೊಂಡಿದ್ದು ಅಂತೆಲ್ಲ ತೋರಿಸ್ತಿದ್ರು. ಬಟ್ ಅದನ್ನೆಲ್ಲ ವಾಯ್ಸ್ ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಅಷ್ಟು ಕ್ಲಿಯರಾಗಿ ಬಂದಿಲ್ಲ. ಬೋಳಿ ಆಟ ಆಡ್ತಾನೆ ಇದ್ದ ಅಲ್ಲೇ. ಆಮೇಲೆ ಅವರಿಬ್ರಿಗೆ ಬೋಳು ಅಂದರೆ ಹೆವಿ ಇಷ್ಟ. ಆಮೇಲೆ ಬೋಳುನ ನಾನು ಬಿಟ್ಬಿಟ್ಟೆ, ಅವ್ನು ಊಟ ಮಾಡಬೇಕು ಅಂತ. ಆಮೇಲೆ ಎಷ್ಟು ನೀಟಾಗಿ ಕ್ಲೀನ್ ಮಾಡ್ತಿದ್ವಿ ಅಂದರೆ ಅವರು ಅಲ್ಲೇ ಎಕ್ಸೈಟ್ ಆಗಿದ್ದರು. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ, ಅವ್ರ ಫೇಸ್ ತೋರ್ಸೋಕ್ಕೆ ಅವ್ರು ತುಂಬ ಎಕ್ಸೈಟ್ ಆಗಿದ್ದರು. ನಂಗೆ ಅಷ್ಟು ಫೇಸ್ ತೋರ್ಸೋಕ್ಕೆ ಅಷ್ಟು ಕಂಫರ್ಟಬಲ್ ಅನಿಸಲ್ಲ. ಸೊ ನಾನು ಅಲ್ಲೇ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊತಿದ್ದೆ ಹೇರ್ ಆಕ್ಸೆಸರೀಸ್ ಎಲ್ಲ. ಅದನ್ನು ನಾನು ಫಾಸ್ಟ್ ವಿಡಿಯೋ ಮಾಡ್ತಿದ್ದೆ. ಆಮೇಲೆ ನನ್ನ ಬ್ರೇಸ್ಲೆಟ್ಸ್ ಎಲ್ಲ ಒಂದು ಕಡೆ, ನನ್ನ ಕ್ಲಿಪ್ಸ್ ಎಲ್ಲ ಒಂದು ಕಡೆ, ನನ್ನ ಹೇರ್ ಬ್ಯಾಂಡ್ಸ್ ಎಲ್ಲ ಒಂದು ಕಡೆ, ಆಮೇಲೆ ರಬ್ಬರ್ ಬ್ಯಾಂಡ್ಸ್ ಎಲ್ಲ ಒಂದು ಕಡೆ ಎಲ್ಲ ಇಡ್ತೀನಿ. ಆಮೇಲೆ ಅದನ್ನೇ ನೀಟಾಗಿ ಇಡ್ತಿದ್ದೆ. ಆಮೇಲೆ ನನ್ನ ವಾಚ್ ಬಾಕ್ಸು ಒಂದು 4 ಸೆಟ್ಸ್ ಆಫ್ ವಾಚ್ ಇದೆ, ನನ್ನ ಕಲೆಕ್ಷನ್ ಅದು. ಆಮೇಲೆ ಇದು ಬಂದ್ಬಿಟ್ಟು ನನ್ನ ಮೆಮೊರಿ ಬಾಕ್ಸು. ಇದರಲ್ಲಿ ಏನೇನು ಇಡ್ತೀನಿ ಅಂದರೆ ನನ್ನ ಫ್ರೆಂಡ್ಶಿಪ್ದು ಬ್ಯಾಂಡ್ ಇಡ್ತೀನಿ. ಆಮೇಲೆ ನನ್ನ ಫೋಟೋಸ್, ಲೆಟರ್ಸ್ ಎಲ್ಲ ಇಡ್ತೀನಿ. ರೇಷ್ಮಾ ಕೊಟ್ಟಿರೋದು ನನ್ನ ಬರ್ಡೇಗೆ ಲೆಟರ್ಸ್ ಎಲ್ಲ ಇಟ್ಟಿದ್ದೀನಿ. ಅದಾದಮೇಲೆ ಏನಂದರೆ ಇದು ನಾನು ಮಾಡಿರೋದು ಒಂದು ಸ್ಮಾಲ್ ಕ್ಲಿಪ್ಪು. ಇದು ನಾನು ಬಂದಿದ್ದು ನಂದು ಇದು ನಂದು ವಾಚ್ ಸೆಟ್ಟು. ಆಮೇಲೆ ಅದರಲ್ಲಿ ನಂದು ಚೈನ್ಸ್ ಇಟ್ಕೊಂಡಿದ್ದೀನಿ. ಅದು ತುಂಬ ಮಿಕ್ಸಪ್ ಆಗಿಬಿಡುತ್ತೆ ಅಂತ ಇಟ್ಕೊಂಡಿದ್ದೀನಿ. ಅದನ್ನೇ ಪ್ರಾರ್ಥನಾ ತೋರಿಸ್ತಿದ್ಲು ನೋಡಿ ಅಂತ. ಆಮೇಲೆ ಇದು ಬಂದ್ಬಿಟ್ಟು ನಾನು ಡ್ರೀಮಲ್ಲಿ ಮಾಡಿರೋದು. ನನ್ನ ಕ್ಯಾಂಪ್ ಇತ್ತು ಆವಾಗ ಮಾಡಿದ್ದಿದ್ದು. ಇದು ನಾನೇ ಮಾಡಿಕೊಂಡಿದ್ದೆ, ನನ್ನ ಬ್ರೇಸ್ಲೇಟು. ಆಮೇಲೆ ಇನ್ನೊಂದು ಸರ ಥರ ಮಾಡಿದ್ದೆ, ಅದು ಮಕ್ಳಿಗೆ ಮಾಡಿರೋ ಥರನೇ ಮಾಡಿದ್ದೆ. ಅದಕ್ಕೆ ಬಟರ್ಫ್ಲೈ ಎಲ್ಲ ಆ್ಯಡ್ ಮಾಡಿದ್ದೆ. ನಂಗೆ ಕ್ರಾಫ್ಟ್ಸ್ ಮಾಡೋದಂದರೆ ಹೆವಿ ಇಷ್ಟ. ಅದರಲ್ಲೂ ಆ್ಯಕ್ಸೆಸರೀಸು ಅದೆಲ್ಲ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಅದನ್ನು ಪ್ರಾರ್ಥನಾ ಹಾಕಿ ತೋರಿಸ್ತಿದ್ಲು, ಕ್ಯೂಟಾಗಿ ಕಾಣಿಸ್ತಿತ್ತು. ಅದಾದಮೇಲೆ ಇದು ನಂದು ದುಡ್ಡಿಡೋದು, ಅದು ದುಡ್ಡೇ ಖಾಲಿ ಆಗಿಬಿಟ್ಟಿದೆ. ಆಮೇಲೆ ಇದೆಲ್ಲ ಹೇರ್ ಆಕ್ಸೆಸರೀಸು. ಆಮೇಲೆ ಅದರಲ್ಲಿ ನಾನು ಕಾಯಿನ್ಸ್ ಇಡ್ತೀನಿ. ಇದೇ ನಾನು ಹೇಳಿದ್ದು ಬ್ರೇಸ್ಲೆಟ್ಸ್. ಒಂದು 3 to 4 ಬ್ರೇಸ್ಲೆಟ್ಸ್ ಇದೆ ಅಷ್ಟೇ. ಆಮೇಲೆ ಇನ್ನೂ ತೊಗೊಬೇಕು. ಆಮೇಲೆ ಇದು ನಾನು ಮಾಡಿರೋ ಹೇರ್ ಕ್ಲಿಪ್ ಅಂದೆ ಅಲ್ವಾ, ಇದೆ ಅದು. ನಾನು ಒಂದು ಕ್ಯಾಪ್ ಮತ್ತು ಯೂಸ್ ಮಾಡ್ಕೊಂಡು ನಮ್ಮಮ್ಮ ಮಾಡ್ತಾರಲ್ಲ ಉಲ್ಲನಲ್ಲಿ ಮಾಡಿರೋದು ಕ್ಯಾಪ್ ಇದು. ಆ್ಯಕ್ಚುಲಿ ಇದೆಲ್ಲ ನನ್ನ ಹೇರ್ ಕ್ಲಿಪ್ಸ್ ಒಂದು ಸೆಟ್ ತೊಗೊಂಡಿದ್ದು. ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದೆ ಒಂದು ಸೆಟ್ಟು. ನಾನು ನೇಲ್ ಪಾಲಿಶೆಲ್ಲ ಅಷ್ಟು ಹಚ್ಚಲ್ಲ, ಜಸ್ಟ್ ಒಂದು 2 to 3 ನೇಲ್ ಪಾಲಿಶ್ ಹಾಕ್ತೀನಿ, ಅದು ಕಾಲಿಗೆ ಅಷ್ಟೇ ಹಚ್ಚೋದು. ಇದು ಆ ನೇಲ್ ಪಾಲಿಶ್ ಇಟ್ಕೊಂಡಿದ್ದೆ. ನೆಕ್ಸ್ಟ್ ಬಂದುಬಿಟ್ಟು ನೆಕ್ಸ್ಟ್ ಯಾವುದು ನೆಕ್ಸ್ಟ್ ಈ ಹೇರ್ ಕ್ಲಿಪ್ಸ್ ಎಲ್ಲ ಕಿತ್ತೋಗಿದೆ, ಎಲ್ಲ ಅಂಟಿಸ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಇದೆಲ್ಲ ಹೇರ್ ಬ್ಯಾಂಡ್ಸ್, ನಾನು ಯೂಸ್ ಮಾಡೋ ಹೇರ್ ಬ್ಯಾಂಡ್ಸ್. ಇದೆಲ್ಲ ಸ್ಮಾಲ್ ಕ್ಯೂಟ್ ಪಿಕಾಚುವಿಂದ ಹಿಡ್ದು ಸ್ಮಾಲ್ ಹೇರ್ ಬ್ಯಾಂಡ್ಸ್ ಎಲ್ಲ ಇದೆ. ಆಮೇಲೆ ಇದು ಫಾಕ್ಸು, ಆಮೇಲೆ ಒಂದು ಸ್ಮಾಲ್ ಗರ್ಲು. ಈ ಥರ ನಂಗೆ ಕ್ಯೂಟಾಗಿರೋ ಹೇರ್ ಬ್ಯಾಂಡ್ಸ್ ಅಂದರೆ ತುಂಬ ಇಷ್ಟ. ಆಮೇಲೆ ಅದರಲ್ಲಿ ಡೋರೆಮಾನ್ ಕೂಡ ಇದೆ, ಅದು ಒಳಗಿದೆ. ಅದಾದಮೇಲೆ ಇದನ್ನೆಲ್ಲ ನೀಟಾಗಿ ಎತ್ತಿಟ್ಟು ನಾನು ನೆಕ್ಸ್ಟ್ ಆಕ್ಸೆಸರೀಸ್ ತೋರಿಸೋಣ ಅಂತ ಹೋದೆ. ಇದು ಫುಲ್ ಉದ್ದ ಇದೆ. ಇದೆಲ್ಲ ನನ್ನ ಕ್ಲಿಪ್ಸ್ ನಾನು ಡೈಲಿ ಕಾಲೇಜ್ಗೆ ಹಾಕ್ಕೊಂಡು ಹೋಗ್ತೀನಿ. ಯಾವುದಾದ್ರು ಒಂದು ಯೂಸೇ ಮಾಡಲ್ಲ, ಸೊ ಅದನ್ನೆಲ್ಲ ನೀಟಾಗಿ ಯೂಸ್ ಮಾಡೋಣ ಡೈಲಿ ಅಂತ ನೀಟಾಗಿ ಎತ್ತಿಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಬೋಲ್ದು ಫೇವ್ರೆಟ್ ಟಾಯ್ ಅಂತ ಹೇಳ್ಬೋದು. ಇದರಲ್ಲೇ ಆಟ ಆಡ್ತಾನೆ ಅವ್ನ ಕಲರೇ ಇದೆ ಅಂತ ಅದು. ಆಮೇಲೆ ಅದಕ್ಕೆಲ್ಲ ಸ್ಮಾಲ್ ಬೆಲ್ ಇದೆ, ಅದು ಸೌಂಡ್ ಅವ್ನಿಗೆ ತುಂಬ ಇಷ್ಟ. ಆಮೇಲೆ ಇದು ನಮ್ಮ ಅಕ್ಕ ಕೊಟ್ಟಿದ್ದು ನನಗೆ ಯೂಸ್ ಮಾಡೋಕ್ಕೆ. ನನಗೆ ಈ ಯೂನಿಕಾರ್ನ್ ಬಟರ್ಫ್ಲೈಸ್ ಅಂದರೆ ತುಂಬ ಇಷ್ಟ. ಆಮೇಲೆ ಇದು ಬಂದ್ಬಿಟ್ಟು ಬೋಳುದು ಫೆದರ್ಸ್, ಫಸ್ಟ್ ಫೆದರ್ ಇದು ಬೋಳುದು. ಇದು ಬೋಳು ವೈಫ್ ಫಸ್ಟ್ ಫೆದರ್. ಆಮೇಲೆ ಅವ್ರದ್ದಿಬ್ಬರು ಫಿಂಗರ್ ಪ್ರಿಂಟ್ಸ್ ಇದು. ಇದು ಕ್ಲೇಯಲ್ಲಿ ಇಟ್ಕೊಂಡಿದ್ದೀನಿ ಮೆಮೊರಿಗೆ ಅಂತ. ಇದು ಬೋಳುದು, ಇದು ಬೋಳು ವೈಫ್ದು. ಇದೆಲ್ಲ ನನ್ನ ಮೆಮೊರೀಸಾಗಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಪಾರ್ಟ್ ಅಂದರೆ ಬೋಳುದು ಮಚ್ಚೆ ಇದೆಯಲ್ಲ, ಅದು ನನಗೆ ಸಿಕ್ಕಿದ್ದು. ನಂಗೆ ತುಂಬ ಖುಷಿ, ಅದು ನಾನು ಡಾಲರ್ ಮಾಡಿಸ್ಕೊಬೇಕಂತ ಇಟ್ಕೊಂಡಿದ್ದೀನಿ. ಯಾಕಂದರೆ ಬೋಳು ನಂಗೆ ತುಂಬ ಇಷ್ಟ. ಹಿ ಈಸ್ ಸೋ ಕ್ಲೋಸ್ ಟು ಮೈ ಹಾರ್ಟ್ ಅಂತ ಹೇಳ್ಬೋದು. ಅದಾದಮೇಲೆ ಅದನ್ನೆಲ್ಲ ನೀಟಾಗಿ ಇಟ್ಟಿರ್ತಿದ್ದೆ. ನನ್ನ ಟ್ಯೂಷನ್ ಮಕ್ಕಳು ಎಲ್ಲದಕ್ಕೂ ಕಮೆಂಟ್ ಮಾಡ್ಕೊಂಡು ಕೂತಿದ್ರು, ಬಟ್ ಹೆಲ್ಪ್ ಮಾಡಿದ್ರು ಅವ್ರೂ. ಅವ್ರು ಜಾಸ್ತಿ ಟೀಸ್ ಮಾಡ್ತಾರೆ. ಆಮೇಲೆ ನಾನು ಅಷ್ಟು ಸ್ಟ್ರಿಕ್ಟಾಗೆಲ್ಲ ಇಟ್ಟಿಲ್ಲ, ಜಸ್ಟ್
ಕ್ಲೋಸ್ ಅವ್ರು ನನ್ನ ಹಾರ್ಟ್ಗೆ ಅಂತ ಸ್ವಲ್ಪ ಫ್ರೆಂಡ್ಲಿ ಆಗಿದ್ದಾರೆ ಅವರು. ಅದಾದಮೇಲೆ ನೆಕ್ಸ್ಟ್ ಏನು, ಇದನ್ನೆಲ್ಲ ಪ್ಯಾಕ್ ಮಾಡಿದೆ. ಇದು ಬಂದುಬಿಟ್ಟು ನನ್ನ ಸ್ಮಾಲ್ ಮಿನಿ ಬಾಕ್ಸ್. ಇದು ನಾನು ಜಾಸ್ತಿ ಡೈಲಿ ಅಲ್ಲ, ಯಾವಾಗಾದ್ರೂ ಯೂಸ್ ಮಾಡುವಾಗ. ನಾನು ರಿಂಗೆಲ್ಲ ಅಷ್ಟು ಹಾಕೋಲ್ಲ, ನಮ್ಮ ಅಪ್ಪ ಕೊಟ್ಟಿದ್ದು ಅಷ್ಟೇ. ಇದು ನನ್ನ ಫೇವ್ರೆಟ್ ನೋಸ್ ಪಿನ್. ಯಾವುದೋ ಟ್ರೆಡಿಷ್ನಲ್ ವೇರ್ ಸ್ಯಾರಿ ಹಾಕ್ಕೊಂಡಾಗಾದ್ರೆ ಹಾಕ್ಕೋತೀನಿ. ಅದಾದಮೇಲೆ ಇದನ್ನ ಎತ್ತಿಟ್ಟೆ. ನೆಕ್ಸ್ಟ್ ಇದು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ, ಮೆಮೊರಿ ಬಾಕ್ಸಲ್ಲಿದ್ದು ಫ್ರೆಂಡ್ಶಿಪ್ ಬ್ಯಾಂಡ್, ಫೋಟೋಸ್. ಆಮೇಲೆ ಇದರಲ್ಲಿ ರೇಷ್ಮಾ ಕೊಟ್ಟಿರೋ ಲೆಟರ್ಸೇ ಜಾಸ್ತಿ ಇದೆ. ಆಮೇಲೆ ಸಾಗರ್ ಕೊಟ್ಟಿರೋ ಸಾಗರ್ ಲೆಟರ್ಸ್ ಎಲ್ಲ ಬರೀ ಜಸ್ಟ್ ಹ್ಯಾಪಿ ಬರ್ಡೇ ಅದೇ ಇದೆ ಅಷ್ಟೇ, ಇನ್ನೇನೂ ಇಲ್ಲ ಇದರಲ್ಲಿ. ಇದು ರೇಷ್ಮಾ ಕೊಟ್ಟಿದ್ದು ನನ್ನ ಬರ್ಡೇಗೆ, ಸಿಲ್ವರ್ದು ಖಡ್ಗ. ಆಮೇಲೆ ಇದು ನನ್ನ ಫಸ್ಟ್ ಡ್ರೀಮಲ್ಲಿ ಸಿಕ್ಕಿರೋದು. 8th ನಾವು ಫುಟ್ಬಾಲ್ ಆಡೋಕ್ಕೆ ಹೋದಾಗ ಫಸ್ಟ್ ಬ್ಯಾಟ್ ಸಿಕ್ಕಿದ್ದು. ಅದನ್ನೆಲ್ಲ ಎತ್ತಿಡ್ತಿದ್ದೆ. ಅದೆಲ್ಲ ಎತ್ತಿಡುವಾಗ ನನ್ನ ಹಳೆ ಮೆಮೊರೀಸ್ ಎಲ್ಲ ಜ್ಞಾಪಕ ಬರ್ತಿತ್ತು. ಇದರಲ್ಲಿ ನಾನು ಕಾಯಿನ್ಸ್ ಇಡ್ತೀನಿ. ಸದ್ಯಕ್ಕೆ ಅಷ್ಟು ಕಾಯಿನ್ಸ್ ಸಿಕ್ಕಿಲ್ಲ ಮನೇಲಿ, ಸೊ ಸ್ವಲ್ಪನೇ ಕಾಯಿನ್ಸ್ ಇಟ್ಟಿದ್ದೀನಿ. ಎಲ್ಲಿ ಎಲ್ಲ ಮರ್ತೋಗ್ಬಿಟ್ಟು ಅಲ್ಲೇ ಇಟ್ಬಿಟ್ಟಿದ್ದೀನಿ. ಇದು ನಾನು ಯೂಸ್ ಮಾಡೋ ಫ್ರೇಗ್ನೆನ್ಸ್ ಟೇಲ್ಸ್ದು ಸ್ಕಿನ್ದು. ನೆಕ್ಸ್ಟ್ ಇದನ್ನೆಲ್ಲ ನೀಟಾಗಿ ಎತ್ತಿಡ್ತಿದ್ದೆ. ಇದು ಬ್ರೇಸ್ಲೆಟ್ಸ್ ಆಲ್ರೆಡಿ ತೋರಿಸಿದ್ದು. ನಾನು ಯೂನಿಕಾರ್ನ್ಸ್ ಅಂದರೆ ಹೆವಿ ಇಷ್ಟ. ಯೂನಿಕಾರ್ನ್ಸ್, ಬಟರ್ಫ್ಲೈಸ್ ಇದೆಲ್ಲ ತುಂಬ ಕ್ಯೂಟಾಗಿರುತ್ತೆ. ಆಮೇಲೆ ಕಲರ್ಫುಲ್ಲಾಗಿರುತ್ತೆ. ನಂಗೆ ಕಲರ್ಫುಲ್ಲಾಗಿರಬೇಕು, ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ ಕಲರ್ಫುಲ್ಲು, ಅದಕ್ಕೆ. ಆಮೇಲೆ ಇದೆಲ್ಲ ಕ್ಯಾಶುಯಲಾಗಿ ಯೂಸ್ ಮಾಡೋದೆಲ್ಲ ಒಂದು ಕಡೆ. ಆಮೇಲೆ ನಾನು ಅಷ್ಟು ಯೂಸ್ ಮಾಡೋದೆಲ್ಲ, ನಾನು ಯಾವ್ದು ಯೂಸ್ ಮಾಡಲ್ಲ ಅದನ್ನೆಲ್ಲ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಬಿಟ್ಟಿದ್ದೀನಿ. ಆಮೇಲೆ ವೈಟ್ ಕ್ಲಿಪ್ಸ್ ಎಲ್ಲ ನಾನು ಚೂಡಿದಾರ್ಗೆ ಹಾಕ್ಕೋತೀನಿ. ಅದಾದಮೇಲೆ ಇಲ್ಲಿ ಸ್ಪೆಷಲ್ ಏನು ಅಂದರೆ, ಇದು ನಾನು ಆಚೆ ಹೋದಾಗ ನನಗೆ ಕೊಟ್ಟಿದ್ದು ಬ್ಯಾಡ್ಜು, ಇಂಡಿಯನ್ ಬ್ಯಾಡ್ಜ್. ಇನ್ನೂ ಓಪನೇ ಮಾಡಿಲ್ಲ, ಅದಷ್ಟು ನೀಟಾಗಿ ಇಟ್ಕೊಂಡಿದ್ದೀನಿ. ಆಮೇಲೆ ಇದು ನನ್ನ ಕುಮುದ ಕೊಟ್ಟಿದ್ದು ಸ್ಪ್ರೇ. ಯಾವಾಗಾದ್ರೂ ನಿದ್ದೆ ಬಂದಾಗ ಕಣ್ಣಿಗೆ ಹೊಡ್ಕೊಂಡು ಪಾಠ ಕೇಳಕ್ಕೆ ಕೊಟ್ಟಿದ್ದಾಳೆ ನನಗೆ. ತುಂಬ ಕ್ಯೂಟಾಗಿದೆ ಇದು. ಅದು ಪೆನ್ನು, ಹಿಂದೆ ಸ್ಪ್ರೇ, ಚೆನ್ನಾಗಿದೆ. ಆಮೇಲೆ ಇದು ನಮ್ಮ ಅಕ್ಕ ಕೊಟ್ಟಿದ್ದು ಯೂನಿಕಾರ್ನ್ ಕಲರ್ 4 ಮಲ್ಟಿಪಲ್ ಕಲರ್ಸ್ ಪೆನ್. ಅದು ನಾನು ಯಾವುದಕ್ಕಾದ್ರೂ ಇದು ನೋಟ್ ಗೀಟ್ ಬರೆಯುವಾಗ ನಂಗೆ ಇಷ್ಟ ಆಗುತ್ತೆ ಅಂತ ತಂದಿರೋದು. ಇದು ನಮ್ಮ ವನ್ನೆ ಅಕ್ಕ ಕೊಟ್ಟಿರೋದು ಬಟರ್ಫ್ಲೈ. ಇದು ಅಮೆಝಾನಲ್ಲಿ ಬುಕ್ ಮಾಡಿದ್ದು. ತುಂಬ ಚೆನ್ನಾಗಿ ಕಾಣ್ತಿದ್ದು ಹಾಕ್ಕೊಂಡ್ರೆ. ನಂಗೆ ಯಾವಾಗಲೂ ಅಷ್ಟೇ, ಎಲ್ಲಾದರೂ ಆಚೆ ಹೋಗಬೇಕಾದ್ರೆ ಟ್ರೆಡಿಷ್ನಲ್ ವೇರ್ ಹಾಕ್ಕೊಂಡಾಗ ಅದನ್ನೇ ಹಾಕ್ಕೋತೀನಿ. ಇದನ್ನೆಲ್ಲ ನೀಟಾಗಿ ಸೆಟ್ ಮಾಡಬೇಕು. ಎಲ್ಲ ಕಚ್ಚಿ ಪಿಚ್ಚಿ ಆಗಿಬಿಟ್ಟಿದೆ. ಸೊ ಎಲ್ಲನೂ ನೀಟಾಗಿ ತೆಗ್ದು ಲಾಸ್ಟಲ್ಲಿ ನೀಟಾಗಿ ಜೋಡಿಸ್ದೆ. ಒಂದೊಂದು 2 ರೇಷ್ಮಾನು ಕೊಟ್ಟಿದ್ದಾಳೆ. ಅದು ನಾನು ಡಿಮಾರ್ಟಲ್ಲಿ ತೊಗೊಂಡಿದ್ದು ಬಟರ್ಫ್ಲೈ. ಇನ್ನೊಂದು ಈ ಸ್ಪೆಷಲ್ ಬಟರ್ಫ್ಲೈ, ಅದು ಶೇಕ್ ಆಗ್ತಾನೆ ಇರುತ್ತೆ, ಮಿನಿ ಅಂತ. ನಾವೆಲ್ಲಾದರೂ ಮೀನ್ಸ್ ವಾಪಸ್ ತಿರುಗ್ದಾಗೂ ಚೆನ್ನಾಗಿರುತ್ತೆ ನೋಡೋಕ್ಕದು. ಆಮೇಲೆ ನೆಕ್ಸ್ಟ್ ಎಲ್ಲ ಸೆಟಪ್ ಮಾಡಿ ಇದನ್ನ ನಿಮ್ಗೆ ತೋರಿಸ್ತಿದ್ದೀನಿ ಎಷ್ಟು ನೀಟಾಗಿ ಸೆಟ್ ಆಗಿದೆ ಅಂತ. ಅದು ಅಲ್ಲಿ ಪಕ್ಕದಲ್ಲಿ ಬಟರ್ಫ್ಲೈ ಇದೆಯಲ್ಲ, ಅದು ರೇಷ್ಮಾನೇ ಕೊಟ್ಟಿದ್ದು ನನಗೆ. ನೆಕ್ಸ್ಟ್ ಇದನ್ನೆಲ್ಲ ನೀಟಾಗಿ ಸೆಟ್ ಮಾಡಿದೆ. ನನ್ನ ಟ್ಯೂಷನ್ ಮಕ್ಕಳು ನೋಡಿ ಎಲ್ಲ ನೀಟಾಗಿ ಸೆಟ್ ಮಾಡಿದ್ದಾರೆ ಇವಾಗ ಅಕ್ಕ ಅಂತ ಹೇಳ್ತಾಯಿದ್ರು. ಆ್ಯಕ್ಚುಲಿ ಅದನ್ನೆಲ್ಲ ರೆಕಾರ್ಡ್ ಮಾಡೋಕ್ಕೆ ಆಗ್ತಿಲ್ಲ ನನಗೆ, ಅವ್ರು ತುಂಬ ಮಾತಾಡಿದ್ರು. ಹಿಂಗೆ ನಾನು ನನ್ನ ಆಕ್ಸೆಸರೀಸ್ನೆಲ್ಲ ತೋರಿಸ್ದೆ. ಥ್ಯಾಂಕ್ ಯು.